ನಿನ್ನೆ ಇಡೀ ದಿವಸ ತುಂಬ ಅಂದ್ರೆ ತುಂಬ ತ್ರಾಸಾಗೈತಿ ರೀ. ನಮ್ಮ ತಮ್ಮರ ಸಲುವಾಗಿ ಭಾಳ ಕಷ್ಟ ಆಗೈತಿ. ತುಂಬ ಮನಸ್ಸಿಗೆ ನೋವಾಗೈತಿ. ಇವತ್ತು ಬೆಳಿಗ್ಗೆ ನಮ್ಮ ತಮ್ಮರು ಫೋನ್ ಹಚ್ಚಿದ್ರು. ಏನಾಯ್ತಕ್ಕ, ನನಗೂ ರಾತ್ರಿ ಎಲ್ಲ ನಿದ್ದೆ ಹತ್ತಿಲ್ಲ. ಇಡೀ ಊರಿನ ಜನ ಎಲ್ಲ ಫೋನ್ ಹಚ್ಚಿ ಕೇಳಾಕುಂತಾರ ಏನಾಯಿತು ಏನಾಯಿತು. ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿಬಿಟ್ಟಾರ ರೀ ಇವರು. ತಪ್ಪು ಮಾಹಿತಿ ಹಂಚಿಬಿಟ್ಟಾರ. ಒಬ್ಬರು ಮುಸ್ಲಿಮ್ಸು, ಒಬ್ಬರು ಹಿಂದೂ, ತಳವಾರ ಪೈಕಿ ಹಂಚಿಬಿಟ್ರೆ ಅವ್ರು ಇಡೀ ಊರು ತುಂಬ. ಏನು ನಮ್ಮ ತಂಗಿ ಮುಂದೆ ಹೇಳ್ಯಾರಲ್ರಿ, ಅದೇ ಮೆಸೇಜನ್ನು ನಿಮ್ಮ ತಮ್ಮ ಏನು ಹೆಣ್ಮಕ್ಳು ನೋಡಿ ಪ್ಯಾಂಟ್ ಕಳಿತಾನಂತ ತಪ್ಪು ಮಾಹಿತಿ ಏನೈತಲ್ರಿ, ಅದನ್ನು ಇಡೀ ಊರಿಗೆ ಹಂಚ್ಯಾರ. ಆದ್ರೆ ನಾನು ನಂತರ ಕುರಾನ್ ಹಿಡಿಸ್ತೀನಿ, ನಾನು ಕುಡ್ಗೋಲ್ ತೊಗೊಂಡು ಕಡಿತೀನಿ, ಸತ್ಯ ಮಾತಾಡ್ರಿ ಅಂತ ಹೇಳಿದಾಗ ಇಲ್ಲ ಅವರು ಬಟ್ಟೆ ಹಾಕ್ಕೊಳಕ್ಕೆ ಹೊರಗೆ ಬಂದರು, ಲುಂಗಿ ಮೇಲೆ ಬಂದರು, ಏನೂ ಬಾಗಲ ಹಾಕಿಲ್ಲ ಅಂತ ಏನು ಹೇಳಿದ್ದೈತಲ್ರಿ ಅದನ್ನು ಯಾರಿಗೂ ಮುಟ್ಟಿಸಿಲ್ಲ ಅವರು. ಸುಳ್ಳು ಅಪವಾದವನ್ನು ಮಾತ್ರ ಇಡೀ ಊರು ತುಂಬ ಹಬ್ಸ್ಯಾರ. ನಮ್ಮ ತಮ್ಮ ಹೇಳಿದ್ನಿ, ಈಗ ಈ 2 ತಿಂಗಳದಿಂದ ಅವನಿಗೆ ಒಂದು ಕನಸು ಬಿದ್ದಿತ್ತಂತ್ರಿ. 2 ದೊಡ್ಡ ನಾಗರಹಾವು ಇವನು ನೋಡಿ ಬೆನ್ನು ಹತ್ತಿದ್ದು. ಇವನು ಅವನಿಗೆ ಹೊಡೆಯಕ್ಕೆ ಬೆನ್ನು ಹತ್ತಿದಾಗ ಒಂದು ಹಾವಿಗೆ ಹೊಡೆದು ಅರ್ಧಂಬರ್ಧ ಹೊಡೆದ, ಇನ್ನೊಂದು ಹಾವು ತಪ್ಪಿಸ್ಕೊಂತು. ಅವೇ 2 ಹಾವು ಇವತ್ತು ನಮ್ಮ ತಮ್ಮನಿಗೆ ಏನೈತ್ರಿ, ಇಡೀ ಜಗತ್ತಿನ ತುಂಬ, ಇಡೀ ಊರಿನ ತುಂಬ ತಪ್ಪು ಮಾಹಿತಿ ಹಂಚಿ ಮರ್ಯಾದೆ ಕಳೆಯುವಂಥ ಒಂದು ಕನಸು. ಸುಳ್ಳಾಗಂಗಿಲ್ಲ ರೀ ಅವು, ಕನಸು ಸುಳ್ಳಾಗಂಗಿಲ್ಲ, ಕರೆಯಕ್ಕವು. ನಮ್ಮದು ಅದೇ ಮದುವೆ ಆದಾಗ, ಫಸ್ಟಿಗೆ ಮದುವೆ ಆದಾಗ ತುಂಬ ಹಾವುಗಳು ಕಾಣ್ತಿದ್ದು ರೀ ನನಗೆ. ಗಿಡದೊಳಗೆ ಹಾವು ಕಾಣೋದು, ಎಲ್ಲೆಂದ್ರೆ ಅಲ್ಲಿ ಹಾವು ಕಾಣೋದು, ಉದ್ದನ ಹಾವು ಕಾಣೋದು, ಬಿಳಿ ಹಾವು ಕಾಣೋದು, ಕರಿ ಹಾವು ಕಾಣೋದು ಮಾಡ್ತಿತ್ತು. ತುಂಬ ತೊಂದರೆಗಳಿದ್ದು ನಮ್ಮ ಅತ್ತೆ ಕಡೆಯಿಂದ, ನಮ್ಮ ನಾದಿನಿಯರ ಕಡೆಯಿಂದ, ಬೇರೆ ಹೊರಗಿನವರಿಲ್ಲ, ತುಂಬ ಅಂದ್ರೆ ತುಂಬ ಕಾಡ್ತಿದ್ದೆ. ಈಗ ದೇವ್ರ ದಯದಿಂದ ನಾನು ಸ್ವಲ್ಪ ಜಾಸ್ತಿ ಪ್ರಾರ್ಥನೆ ಮಾಡ್ತೀನಿ ರೀ. ಜಾಸ್ತಿ ಅಂದ್ರೆ ತುಂಬ ಜಾಸ್ತಿ. ಒಂದಿಷ್ಟು ಇದದಾವ್ರಿ, ಅವು ತಸ್ಬಿ ಅದಾವೆ. ಅವನ್ನ ಎಲ್ಲರೂ 100 ಸಲ ಓದಿದ್ರೆ ನಾನು 5 ಹೊತ್ತು 100 ಸಲ ಓದ್ತೀನಿ ರೀ ಅವನ ತಸ್ಬಿಗಳನ್ನು. ತುಂಬ ಪವರ್ಫುಲ್ ತಸ್ಬಿ ಅದಾವೆ ಅವು. ನೀವು ಯಾರಾದರೂ ನೋಡ್ತಿದ್ರೆ ಆ ತಸ್ಬಿಗಳು ಓದಕ್ಕೆ ಚಾಲು ಮಾಡಿದ ಮೇಲೆ ಮಾತ್ರ ನನಗೆ ತುಂಬ ಅಂದ್ರೆ ತುಂಬ ಸಮಸ್ಯೆಗಳು ಅಂದ್ರೆ ಹಿಂಗೆ ಬರ್ತಿರ್ತಾವ್ರಿ. ನನಗೆ ಅಪಾಯಗಳು ಹಿಂಗೆ ಎದುರಿಗೆ ಬರ್ತಿರ್ತಾವೆ ಏನ್ರಿ. ಆದರೆ ಅವು ತಾನಾಗಿ ಆ ದೇವ್ರ ಶಕ್ತಿಯಿಂದ ಹೊರಗೆ ಹೋಗ್ತಾವೆ. ಡಿಕ್ಕಿ ಆಗಕ್ಕೆ ಬರ್ತಾವೆ, ಕೂದಲಿಗೆಷ್ಟು ಸೋಂಕಾಗಕ್ಕೆ ಬಿಡಲ್ರಿ ಆ ಒಂದು ತಸ್ಬಿಗಳು ಏನ್ರಿ. ಯಾರಿಗಾದ್ರೂ ಹೇಳಂತಂದ್ರೆ, ಯಾರಿಗಾದ್ರೂ ಬೇಕಂತಂದ್ರೆ ಮುಸ್ಲಿಮ್ಸ್ ಯಾರಾದರೂ ನೋಡ್ತಿದ್ರೆ ನನ್ನ ವಿಡಿಯೋ ಹೇಳಿ ನೀವು, ನಾನು ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ರೀ. ತುಂಬ ಪವರ್ಫುಲ್ ಅವು. ಅಲ್ಲೊಂದು ಇಲ್ಲೊಂದು ಕಲಿತದ್ರಿ ನಾನು. ಮೌಲಾನಾರು ಹೇಳಿದ್ದು ಸಣ್ಣ ತಸ್ಬಿಗಳು. ಒಂದು ಸರಿ ಕುಂತ್ನಂದ್ರೆ ನಮಾಜಿಗೆ ಎಲ್ಲ 100 ತಸ್ಬಿ ಓದೇನೆ ಹೇಳ್ತೀನಿ ರೀ. ಅಂದ್ರೆ ಇಡೀ ದಿವಸ ಶಾಂತಿಯಿಂದ ಇರ್ತೈತೆ ನನಗೆ. ಇಡೀ ದಿವಸ ಏನಾಕೈತೆ ರೀ, ಸಕ್ಸಸ್ ಆಗಿ ದಿನ ನಡೀತೈತೆ ರೀ. ಆ ತಸ್ಬಿಗಳನ್ನು ಓದೋದು ಬಿಟ್ಟ ದಿವಸ ನನಗೇನೋ ಒಂಥರ ಕಳ್ಕೊಂಡಂಗೆ ಏನೋ ಕುಚ್ಚಿತೋ ಗಡಬಡ ಅಂತಾರಲ್ರಿ, ಹಂಗೆ ಏನಾರ ಒಂದು ಆಗ್ತೈತಿ ಮನೆಯಲ್ಲಿ. ಹೀಗಾಗಿ ನಮ್ಮಲ್ಲಿ ಒಂದು ನೋಡ್ರಿ, ನಾವು ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಒಂದು ಸಕ್ಸಸ್ನೆಸ್ ಬೇಕು. ನಮಗೊಂದು ಏನಪ್ಪ ಅಂದ್ರೆ ಒಂದು ದಿನ ಚಂದಂಗೆ ಕಳಿಬೇಕು ಅಂತಂದ್ರೆ ಎಲ್ಲರಿಗಿಂತ ಹೆಚ್ಚಾಗಿ ದೇವರ ಶಕ್ತಿ ಬೇಕು ರೀ. ನಮ್ಮ ಹತ್ರ ದೈವಿ ಶಕ್ತಿ ಬೇಕು. ಮನುಷ್ಯರ ಶಕ್ತಿ, ರೊಕ್ಕ ರೂಪಾಯಿ, ಅದು ಅವ್ರ ಒಂದು ತಾಕತ್ತಿದ್ರೆ ಅದು ಒಂದು ಹೋಗ್ತೈತೆ ರೀ, ಇಲ್ಲನಲ್ಲ. ಆದರೆ ನಮಗೆ ಶಾಶ್ವತವಾಗಿ ನಮ್ಮ ಕಡೆ ಒಂದು ದಿನ ಸುಕೂನಾಗಿ ಅಥವಾ ಒಂದು ದಿನ ಸಂತೋಷವಾಗಿ ಹೋಗ್ಬೇಕಂತಂತಂದ್ರೆ ಏನು ಮಾಡೈತ್ರಿ, ನಮ್ಮ ಹತ್ರ ಒಂದು ದೈವಿ ಶಕ್ತಿಯನ್ನು ಇರಬೇಕು ರೀ. ಇತ್ತಂದ್ರೆ ನಾವು ಯಾರ ಒಂದು ಸಹಾಯ ಇಲ್ಲಾರ್ದನ ನಮ್ಗೆ ಯಾವುದೇ ರೂಪದಲ್ಲಿ ಸಹಾಯ ಆಗ್ತೈತಿ. ಯಾರೋ ನಮಗೆ ಒಂದು ಏನೋ ನನಗೆ ಮಾತ್ರ ಆ ಥರ ನಡೆದೈತಿ ರೀ ಏನ್ರಿ. ಹೀಗಾಗಿ ತುಂಬ ಅಂದ್ರೆ ನೋವಾಯಿತು. ಆದರೆ ಒಂಥರ ಕೆಟ್ಟನು ಅನಿಸ್ತು. ಇಷ್ಟೊಂದು ಕ್ರೂರ ಜನ ಆದಾರಲ್ಲ, ಒಬ್ಬರ ಒಂದು ನೆಮ್ಮದಿಯನ್ನು ಕೆಡಿಸುವಂಥ ಕ್ರೂರ ಜನ ಆದಾರಲ್ಲ ಈ ಭೂಮಿ ಮೇಲೆ ಅಂತ ಕೆಟ್ಟನು ಆಗೈತಿ ರೀ ನನಗೆ. ಇನ್ನೊಬ್ಬರ ಒಂದು ಮನೆ, ಇನ್ನೊಬ್ಬರ ಒಂದು ವಸ್ತು, ಇನ್ನೊಬ್ಬರ ಒಂದು ಆಸ್ತಿ ಅಂತಸ್ತು ಕಸಿಯಾಕ ಏನೆಲ್ಲ ಅಪವಾದ ಹೊರಿಸ್ತಾರೆ, ಏನು ಬೇಕಾದ ಮಾಡ್ತಾರೆ, ಏನು ಮಾಡೋಕ್ಕೂ ಹೆಸಂಗಿಲ್ಲ. ನಿನ್ನೆ ನಮ್ಮ ತಮ್ಮನ ಮೇಲೆ ಬಂದಂಥ ಅಪವಾದ ಅವನು ಇಡೀ ಊರು ಜನ ಸೇರಿ ಬಡ್ದಿರ್ಬೇಕು ರೀ. ಆ ನಮೂನೆ ಅಪವಾದ ಹೊರಿಸ್ಯಾರ ರೀ ಅವನ ಮೇಲೆ.
ಏನು ರೀ ಇಕ್ಕಟ್ಟು ನಾ ಕುರಾನ್ ಹೊರಿಸ್ತೀನಿ, ನಾ ಕೊಡ್ಲಿ ತೊಗೊಂಡು ಬಂದು ಕರಿತೀನಿ, ನಾನು ಅವ್ರನ್ನ ನೋಡ್ಕೊತೀನಿ ಇವ್ರನ್ನ ನೋಡ್ಕೊತೀನಿ ಅಂತ ಫೋನ್ಯಾಗ ಒದರಾಡ ಕುಂತ ಕೂಡಲೇನ ಸತ್ಯ ಬಾಯಿ ಬಿಟ್ರು ಅವರು. ಆದರೆ ಇಲ್ಲಿ ಸತ್ಯ ಬಾಯಿ ಬಿಟ್ಟರೆ ಖರೆ ಅಷ್ಟೊತ್ತು ನೋಡ್ದೆ ಆ ಎಲ್ಲ ಸುದ್ದಿ ಇಡೀ ಅರ್ಧ ಊರಿಗೆ ಹೋಗಿಬಿಟ್ಟೈತದ. ಏನು ರೀ ಇನ್ನು ಹೇಳಿದ್ನಲ್ಲ ಹೊಲಸು ಹೋಗಿಬಿಟ್ಟೈತದ. ಆ ಹೊಲಸು ತೊಳೆಯಾಕ ಮತ್ತು ಒಬ್ಬೊಬ್ಬರಿಗೆ ನಾವು ಸಿಕ್ಕಲ್ಲಿ ಹೇಳಬೇಕು, ಅಥವಾ ಈ ಥರ ವಿಡಿಯೋ ನೋಡಬೇಕು. ನೋಡಿದವ್ರಿಗೆ ಸತ್ಯ ಗೊತ್ತಾಕೈತಿ, ನೋಡ್ಲಾರ್ದವ್ರಿಗೆ ಗೊತ್ತಾಗಂಗಿಲ್ಲ ರೀ. ಇಷ್ಟೊಂದು ದುಷ್ಟ. ಅದರೊಳಗೆ ಒಬ್ರು ಹೆಣ್ಮಕ್ಳು ಕೂಡ್ಯಾರ ರೀ, ಒಬ್ರು ಗಂಡು ಮಕ್ಳು ಕೂಡ್ಯಾರ. ನಮ್ಮ ತಮ್ಮನ ಹೆಸರು ಕೆಡಿಸೋದ್ರೊಳಗೆ ನಮ್ಮ ಮುಸ್ಲಿಮ್ಸ್ ಪೈಕಿ ಹೆಣ್ಮಕ್ಳು, ತಳವಾರ ಪೈಕಿ ಗಂಡು ಹುಡುಗ, ಇವರಿಬ್ಬರು ಸೇರಿಕೊಂಡು ನಮ್ಮ ತಮ್ಮನ ಜೋಡಿ ಆಟ ಆಡ್ಯಾರ್ರಿ. ಇಡೀ ಊರು ತುಂಬ ನಮ್ಮ ತಮ್ಮನ ಹೆಸರು ಕೆಡಿಸ್ಯಾರ ಅವರು. ಏನು ರೀ ಅಷ್ಟಿಷ್ಟು ಹೆಸರು ಇಲ್ಲರಿ, ಭಾಳ ಕೆಟ್ಟ ಹೆಸರು. ನಮ್ಮ ತಮ್ಮ ಬದುಕಬಾರ್ದು ಆ ನಮ್ಮನ ಹೆಸರು ಕೆಡಿಸ್ಯಾರ ಅವರು. ಅವನಿಗೆ ಆ ಥರ ಕೆಟ್ಟ ಒಂದು ಹೆಸರು ಕೆಡಿಸಿದ್ದನ್ನು ನಮ್ಮ ತಮ್ಮನಿಗೆ ಗೊತ್ತಿಲ್ಲ. ಆಲ್ರೆಡಿ ಅರ್ಧ ಊರಿಗೆ ಮುಟ್ಟಿತ್ತದು. ಏನು ರೀ ಅವನಿಗೆ ಹೊರಗೆ ಸ್ನಾನ ಮಾಡಿ ಹೊರಗೆ ಬರೋದ್ರೊಳಗೆ ಅಂದ್ರೆ 20-30 ಮಂದಿ ಜಮಾಯಿಸ್ಯಾರಂತ, ಹೊಲಸು ಬೈಯಾತಾರಂತ ನಮ್ಮ ತಮ್ಮಗೆ. ಯಾಕಂದ್ರೆ ಆ ನಮೂನಿ ತಪ್ಪು ಮಾಹಿತಿ ಕೊಟ್ಬಿಟ್ರೆ ಜನರಿಗೆ. ಹಿಕ್ಕಟ್ಟನ ಸತ್ಯ ಏನು ಮಾಡಿದೆಪ್ಪ ನೀನು ಅಂದರೆ, ಇಲ್ಲಕ್ಕ ನಾನು ಜಳಕ ಮಾಡಿ ಹೊರಗೆ ಬರೋ ಮುಂದೆ ನಾ ಏನು ಮಾಡಿದೆ, ಟಾವಿಲ್ ಹಚ್ಕೊಂಡಿದ್ದೆ, ನಾನು ಅಂಗಿ ಇದ್ದಿದ್ದಿಲ್ಲ. ನಾ ನಮ್ಮ ತಮ್ಮ ಹೇಳಿದ್ನಲ್ಲ ರೀ, ನಮ್ಮ ಮನ್ಯಾಗ ನಮ್ಮ ತಮ್ಮ ಬಂದಾಗ 1 ತಿಂಗಳು ಇದ್ನಲ್ಲ, ಅವನಿಗೆ ಏನಂತಂದ್ರೆ ಬಾಗಲ ಹಿಡಿದು ರೂಢ ಮೊದಲೇಗಿನಿಗಿಂದು ಐತೆ ಅವನಿಗೆ. ಯಾವಾಗಲೂ ಖುಲ್ಲಾ ಇರಬೇಕು ಅವನಿಗೆ ಬಾಗಲ. ನಾನೇ ಬಾಗಲ ಹಾಕು ಅಂತಂದಾಗ ಬಾಗಲ ಹಾಕ್ತಿರ್ತಾನವ. ಈಗ ಅಲ್ಲಿ ಆದರೂ ಹಾಗೆ ರೀ, ಬದಾಮಿಯಲ್ಲಿ ಒಬ್ಬನೇ ಇರ್ತಾನೆ, ಬಾಗಲ ಖುಲ್ಲಾ ಇಟ್ಕೊಂಡೇ ಇರ್ತಾನವ. ಯಾವಾಗ ನೋಡಿದ್ರು ಜಳಕಕ್ಕೆ ಹೋಗ್ಯಾನ ಒಳಗೆ, ಜಳಕ ಮಾಡಿ ಹೊರಗೆ ಬಂದಾನ. ಹೊರಗಿನ ರೂಮ್ನಾಗ ಬಟ್ಟೆ ಇರ್ತಾವನು, ಏನೇ ಟವಿಲ್ ಸುತ್ಕೊಂಬಂದು ಆ ಅಂಗಿ ತೊಗೊಳಕ್ಕೆ ಹೋಗೋದ್ರೊಳಗೆ ಎದುರಿನ ಮನೆ ಒಳಗೆ, ಅಂದರೆ ಫುಲ್ ದೂರ ಅದಾವ ರೀ ಮನೆ. ಅಲ್ಲೇ ಎದುರಿನ ಮನೆಯವರಲ್ಲ, ಎದುರಿನ ಮನೆ ಪಕ್ಕದ ಮನೆಯವರು ಯಾರೋ ಹೊರಗೆ ಕುಂತಾರ ಹೆಣ್ಮಕ್ಳು. ಅವ್ರನ್ನ ಏನು ಮಾಡ್ಯಾನಿವ, ಅಯ್ಯೋ ಅವಾಗ ಬಾಗಲ ಹಾಕಕ್ಕೆ ಹೋಗ್ಯಾನವ, ಟಾವಿಲ್ ಸುತ್ಕೊಂಡನ. ಆಯ್ತು ನೋಡ್ರಿ, ಇವ್ರು ಏನು ಹಬ್ಬಿಸಿದ್ರು, ನಿಮ್ಮ ತಮ್ಮ ಪ್ಯಾಂಟ್ ಬಿಚ್ಕೊಂಡು ಹೆಣ್ಮಕ್ಳಿಗೆ ತೋರಿಸ್ಕೊಂತ ಅಡ್ಡಾಡಕ್ಕೊಂತಾನ ನೋಡ್ರಿ. ಇದು ಟಾವಿಲ್ ಸುತ್ಕೊಂಡು ಅರ್ಬಿ ತೊಗೊಳಕ್ಕೆ ಬರುವುದಿಲ್ಲ. ಇದು ಮಾತು ಎಷ್ಟು ಫರಕ್ ಐತೆ ನೋಡ್ರಿ ಒಂದು ಮಾತಿನೊಳಗೆ. ಈ ನಾಲ್ಗೆ ಐತಿಲ್ರಿ, ಇದು ಸತ್ಯ ಮಾತಾಡೋಕೈತ್ರಿ. ಇದು ನಾಲ್ಗೆ ಬೊಗಳಾಕಿರಲ್ಲ, ಅದು ನಾಲ್ಗೆ. ಅವ್ರಿಗೇನು ನಮ್ಮ ತಮ್ಮನ ಮೇಲೆ ಅವರು ಇವತ್ತು ಅಪವಾದ ಹೊರ್ಸ್ಯಾರಲ್ರಿ, ಆ ನಾಲ್ಗೆ ಒಳಗೆ ಹುಳ ಬೀಳ್ಬೇಕು ರೀ, ಹುಳ ಬೀಳ್ಬೇಕು ಅವ್ರಿಗೆ. ನಮ್ಮ ತಮ್ಮನ ಹೆಸರು ಕೆಡಿಸಿದವರು ಸತ್ಯವಂತ ದೇವರಿದ್ದರೆ ಅಡ್ಡ ತಿಡ್ಡ ಅವ್ರಿಗೆ ಇಡೀ ಶರೀರ ತುಂಬ ಹುಳ ಬಿದ್ದು ಸಾಯ್ಬೇಕು ಅವರು. ನಮ್ಮ ಖಾನ್ದಾನದೊಳಗೆ ಬೇರೆ ಗಂಡಸರು ಬೇರೆ ಹೆಂಗಸರು ನೋಡಿದರೆ ಕೆಳಗೆ ಕಣ್ಣು ಮಾಡಿ ಅಡ್ಡಾಡುವಂಥ ಖಾನ್ದಾನ ನಮ್ಮದು, ದೇವ್ರಿಗೆ ಎಂಜಿ ನಡೆಯುವಂಥ ಖಾನ್ದಾನ ನಮ್ಮದು. ಅಷ್ಟೊಂದು ಪವಿತ್ರವಾದಂಥ ಒಂದು ವ್ಯಕ್ತಿತ್ವ ಇರುವಂಥ ನಮಗೆ ಇಷ್ಟೊಂದು ಗಲೀಜೆ ಒಂದು ಅಪವಾದ ಹೊರಸ್ತಾರಂತಂದ್ರೆ ನಾವು ಇಡೀ ಮನೇಸ್ ಮಂದಿ ವಿಷಯ ತೊಗೊಂಡು ಸಾಯ್ಬೇಕು. ನಿಜವಾಗ್ಲೂ ನನಗೇ ನೋವಾಯಿತು, ನಮ್ಮ ತಮ್ಮ ಇಷ್ಟು ಕೀಳುಮಟ್ಟದ ಹೋಗೋದಾನಂತ. ಅದರಲ್ಲೇ ಫೋನ್ಯಾಗ ಕುರಾನ್ ಹಚ್ಚಿ ಕುರಾನದ ಬಗ್ಗೆ ಮಾತಾಡಿದ ಮೇಲೆ ನಮ್ಮ ತಮ್ಮ ಹೇಳಿದೆ, ಇಲ್ಲಕ್ಕ ನಾನು ಬಾಗಲ ಖುಲ್ಲಾ ಇಟ್ಟಿದ್ದೆ, ಜಳಕ ಮಾಡಿ ಹೊರಗೆ ಬಂದೆ, ನಾನು ಹಂಗೆ ಬಂದೇನಪ್ಪ ಅಂತ ಕೇಳಿದೆ. ಇಲ್ಲ ನಾನು ಟಾವಿಲ್ ಸುತ್ಕೊಂಡಿದ್ದೆ, ಬಾಗಲ ಮುಂದೆ ಮಾಡಿದ್ದೇನೆ, ಹೆಣ್ಮಕ್ಳು ಕುಂತಾರಂತ ಬಾಗಲ ಮುಂದೆ ಮಾಡಿದ್ದೇನೆ ಅಷ್ಟೇ, ಬಾಗಲ ಮುಂದೆ ಮಾಡಿ ನಾನು ಆಮೇಲೆ ಬಟ್ಟೆ ಅಂಗಿ ಹಾಕ್ಕೊಂಡೆ ಅಂತ ಹೇಳಿದಾನ. ಏನು ರೀ ಅಷ್ಟೊತ್ತು ನೋಡೋದು ಇವರು ನಮ್ಮವ್ವರಿಗೆ, ನಮ್ಮ ತಂಗಿಯರಿಗೆ, ಇಡೀ ಊರು ಮಂದಿಗೆ, ಇಡೀ ಕಾಲನಿ ಮಂದಿಗೆ ತಪ್ಪು ಮಾಹಿತಿ ಹಂಚಿಬಿಟ್ಟಾರ್ರಿ. ಒಂದು ಹೆಣ್ಣು ಒಂದು ಗಂಡು ಸೇರಿ. ಆಲ್ರೆಡಿ ಅವ ಪಕ್ಕದ ಮನೆಯವ ತಳವಾರವನ ಜೋಡಿ 2-3 ತಿಂಗಳಿಂದ ನಮ್ಮ ತಮ್ಮನ ಮೇಲೆ ದ್ವೇಷ ಐತೆ ಅವನಿಗೆ. ಯಾಕಂದ್ರೆ ಅವನ ಹೆಂಡ್ತಿ ಬೇರೆ ಕಾಸ್ಟ್ನಾಕಿ, ದೊಡ್ಡ ಕಾಸ್ಟ್ನಾಕಿ, ಇವನ ಜೋಡಿ ಓಡಿ ಬಂದಾಳಂತಕಿ. ಅವ್ನಿಗೇನು ಡೌಟು, ಮತ್ತು ಇನ್ನೊಬ್ರ ಜೋಡಿ ಓಡೋಗ್ತಾಳ ಡೌಟ್ ಅವನಿಗೆ. ಡೌಟ್ಲಿಂದ ನಮ್ಮ ತಮ್ಮ ಎಕ್ದಮ್ ಸ್ಮಾರ್ಟ್ ಅದಾನ್ರಿ, ಹೆಂಡ್ಸಮ್ ಅದಾನವ. ಎಲ್ಲಿ ನನ್ನ ಹೆಂಡ್ತಿ ಮತ್ತು ಅವ್ನ ಮನಸ್ಸು ಹೊತ್ತು ಓಡೋಗ್ತಾಳನ್ನೋ ಕಾರಣ ಐತೆ ಗೊತ್ತಿಲ್ಲ, ಅಥವಾ ತನ್ನ ಹೆಂಡ್ತಿ ತಮ್ಮ ಗಂಡ ಹೆಂಡ್ತಿ ಒಂದು ವಿಷಯವನ್ನು ನಮ್ಮ ತಮ್ಮನ ಮೇಲೆ ಹೇರಾಕೊಂತಾರೆ ಅವನು. ಆದರೆ ನಮ್ಮ ತಮ್ಮ ಹೆಣ್ಮಕ್ಳಿಗೆ ಕಣ್ಣೆತ್ತಿ ನೋಡೋವಲ್ಲವ. ನಮಾಜ್ ಮಾಡೋದು, ಮನ್ಯಾಗ ಬಂದು ಮಲ್ಕೊಳ್ಳೋದು. ನಮ್ಮ ಮನೆಯೊಳಗೆ ನಮಗಿದ್ರೆ ನಮಗೆ ಕಾಟ ಕೊಡುವಂಥ ಇಂಥ ಹೊಲಸು ಜನ. ಸತ್ಯವಂತ ದೇವರಿದ್ರೆ ನೀನು ನಮ್ಮ ಸ್ಕೂಲ್ನೊಳಗೆ ಲಕ್ಕಮ್ಮ ದೇವಿ ಅಂತ ಅದಾರ, ಅವ್ರಿಗೆ ಬಿಡ್ಕೊಂಡೆ ನಾನು. ಅವ್ರು ಅಡುಗೆಯವ್ರು ಅದಾರ, ಮೊನ್ನೆ ಜಾತ್ರೆ ಆಯ್ತು, ಲಕ್ಕಮ್ಮ ದೇವಿ ಜಾತ್ರೆ. ಅವ್ರ ಮುಂದೆ ಅಂದೆ ನಾನು, ನೋಡ್ರಿ ಅಕ್ಕಾರ ನಮ್ಮ ತಮ್ಮಾರಿಗೆ ಇಂಥದ್ದು ಕೆಟ್ಟ ಅಪವಾದ ಬಂದೈತ್ರಿ, ನಿಮ್ಮ ಲಕ್ಕಮ್ಮ ದೇವಿ ಸತ್ಯವಂತೆ ದೇವಿ ಆಗಿದ್ದೆ ಕರೆ ಆದ್ರೆ ಅವ್ರನ್ನ 2 ತಿಂಗಳದೊಳಗೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕಾಕಿ ದೇವಿ. 101 ಕಾಯಿ ಕೊಡಿಸ್ತೀನಿ, 5 kg ಎಣ್ಣೆ ಕೊಡಿಸ್ತೀನಿ ಅಂತ ನಾನು ನಿಜವಾಗ್ಲೂ ಇನ್ನಿವರೆಗೂ ನಾ ದೇವಿಗೆ ನಾ ಹರಕೆ ಹೊತ್ತಿದ್ದಿಲ್ಲ. ಸಿರ್ಫ್ ನಮಾಜ್ ಮಾಡೋದು ಬಿಟ್ಟರೆ ನಾ ದೇವ್ರಿಗೆ ಹರಕೆ ಹೊರಂಗಿಲ್ಲ ನಾನು. ಇವತ್ತು ನನಗೆ ತುಂಬ ಕಷ್ಟ, ತುಂಬ ನೋವಾಗಿ ನಾನು ಹರಕೆ ಹೊತ್ತೀನಿ.
ಆ ದೇವಿನೂ ನೋಡೋನು ಏನಾಗ್ತದೆ. ಸತ್ಯ ಆಗಬೇಕದು. ಇಷ್ಟು ಅವಮಾನ 34 ವರ್ಷ ನಮ್ಮ ತಮ್ಮನಿಗೆ, ನಾಳೆ ಅವನಿಗೆ ಯಾರು ಹೆಣ್ಣು ಕೊಡಬೇಕು? ಆಲ್ರೆಡಿ ಅವನಿಗೆ ಮದುವೆ ಇಲ್ಲ, ಮಾಟ ಮಾಡಿ ಅವನಿಗೆ ಶರೀರದೊಳಗೆ ಪೇನ್ ಆಗಿ ಅವನಿಗೆ ದುಡಿಯೋಕೆ ಶಕ್ತಿ ಇರಲಾರ್ದ ಆಲ್ರೆಡಿ ನಮ್ಮ ಸಂಬಂಧಿಕರು ಕಾಡ್ಸಾಕೊಂತಾರೆ ಅವಂಗೆ ನಮ್ಮ ಹೊಲ ಮನೆ ಸಲುವಾಗಿ. ಈಗ ಇಂಥ ಒಂದು ಇನ್ನೇನು ಮದುವೆ ಆಗುವಂಥ ವಯಸ್ಸಿನೊಳಗೆ ಇಷ್ಟೊಂದು ಕೆಟ್ಟ ಹೆಸರು ಅವನಿಗೆ ಬಿತ್ತಂತಂದ್ರೆ ಹೆಂಗೆ ಬದುಕಬೇಕು ನಾವು? ಅವನಿಗೆ ಯಾರು ಕನ್ಯೆ ಕೊಡ್ತಾರೆ? ಅವನಿಗೆ ಯಾರು ಮದುವೆ ಆಗ್ತಾರೆ? ಗೊತ್ತಿದ್ದವರು ಒಳ್ಳೆತನ ನೋಡಿದವರು ಮಾಡ್ತಾರೆ. ಆದರೂ ಒಂದು ಸರಿ ಕೆಟ್ಟ ಹೆಸರು ಬಿತ್ತಂತಂದ್ರೆ ಅವನ ಮೇಲೆ ಸಂಶಯ ಮಾಡೋರೆಲ್ಲ ಜಾಸ್ತಿ ಅಲ್ಲ. ಇಷ್ಟೊಂದು ನಂದೊಂದು ಏನಪ್ಪ ಅಂತಂದ್ರೆ ವಿನಂತಿ, ಇಂಥ ಸುಳ್ಳು ಮಾತಾಡೋರಿಗೆ, ಸುಳ್ಳು ಅಪವಾದ ಹೊರಿಸೋರಿಗೆ ಅತಿ ಕಠಿಣವಾದಂಥ ಶಿಕ್ಷೆ ಆಗಬೇಕಂತ ನಾನೇನು ಮಾಡ್ತೀನಿ ಅಂತಂದ್ರೆ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ನಾನು ಬೇಡ್ಕೊತೀನಿ. ಕಂಪ್ಲೇಂಟ್ ಕೊಟ್ಟರೆ ಇವರು ರೊಕ್ಕ ತೊಗೊಂಡು ಸುಮ್ಮನೆ ಕುಂದ್ರಬಾರ್ದು ಪೊಲೀಸ್ನವರು. ಇಂಥವ್ರಿಗೆ ಸುಳ್ಳು ಮಾತಾಡಿ ಸುಳ್ಳು ಅಪವಾದ ಹೊರಿಸೋರಿಗೆ ಅತಿ ಕಠಿಣ 10 ರಿಂದ 15 ಜೀವಾವಧಿ ಶಿಕ್ಷೆ ಆಗುವಂಥ ಒಂದು ವ್ಯವಸ್ಥೆ ಆತಂದ್ರೆ ಸುಳ್ಳು ಹೇಳೋದು, ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸೋದು ಹೋಗ್ತೈತೆ ಅಂತ ನಂದೊಂದು ಕಳಕಳಿಯ ವಿನಂತಿ ನೋಡ್ರಿ. ನಮಗೆ ಜೋಡಿ ಆದಂಥ ನೋವು, ನಮಗಾದಂಥ ಅಪಮಾನ, ನಮ್ಮ ಮನೆತನದಲ್ಲಾದಂಥ ಇಂದು ಅಸಹಾಯಕರಿಗೆ ಇಷ್ಟೊಂದು ತೊಂದರೆ ಕೊಡುವುದು ಯಾವ ದೇವರು ಮೆಚ್ಚಂಗಿಲ್ಲ ರೀ. ನಮ್ಮಿಂದ ಯಾರೂ ಇಲ್ಲ, ನಮ್ಮ ತಮ್ಮನಿಂದ ಯಾರೂ ಇಲ್ಲ. ನಮ್ಮ ತಂದೆಯವ್ರು ಇದ್ದ ಕಾಲಕ್ಕೆ ಇಡೀ ಕಾಲನಿ ಮಂದಿ ನಮಗೆ ರೆಸ್ಪೆಕ್ಟ್ ಕೊಡ್ತಿದ್ರು. ನಮ್ಮ ತಂದೆಯವ್ರು ಇದ್ದ ಕಾಲಕ್ಕೆ ನಮ್ಮ ತಾಯಿ ಅನಾರೋಗ್ಯ ಆದ್ರೀಗ ಅಂದರೆ ನಮ್ಮ ಮನೆಯೊಳಗೆ ಯಾರೂ ಇಲ್ಲ ಅಂತಂದ್ರೆ ಏನು ಬೇಕಾದ್ ಮಾಡೋದಾ? ಅವನು ಬಾಜುದವನು ತಳವಾರ ಪೈಕಿ ಗುಂಡಾಗಿರಿ ಮಾಡ್ತಾನವ. 24 ತಾಸು ಹೊಲಸು ರಂಡಿ ಬೋಸಡಿ ಇಲ್ಲಾರ್ದ ಮಾತಾಡಂಗಿಲ್ಲ ಅವನು. ಅವನಿಗೆ ನೌಕರಿ ಇಲ್ಲ, ಏನಿಲ್ಲ. ನಮ್ಮ ಕಾಲನಿ ಒಳಗೆ ಬಂದದ ನಾವು MLA ಲೆಟ್ರ್ ತೊಗೊಂಬಂದು ಮಾತೆತ್ತಿದ್ರೆ 20 ಮಂದಿನ ಕರ್ಕೊಂಬರ್ತಾನವ. 20 ಮಂದಿನ ಕರ್ಕೊಂಬರ್ತಾನವ. ಇಡೀ ಕಾಲನಿ ಒಳಗೆ ಯಾರೂ ಮಾಡೋಂಗಿಲ್ಲ. ಅಂದರೆ ದಬ್ಬಾಳಿಕೆ ಮಾಡೋರ್ದಾಗ ಕಾಲ ಐತೆ ಈಗ. ಸುಳ್ಳು ಮಾತಾಡಿದ್ರಾಗ ಸುಳ್ಳು. ನಿನ್ನೆ ನೋಡ್ರಿ 3 ತಿಂಗಳದಿಂದ ನಮ್ಮ ತಮ್ಮನಿಗೆ ರೋಜಾ ಇದ್ದಂಥ ನಮ್ಮ ತಮ್ಮನಿಗೆ ಎಳೆದಾಡ್ಯಾರವರು. ಮಾರಿ ಇದು ಮಾಡ್ಯಾರ. ಕೊನೆಗೆ ನಾನು ಹೋಗಿ ಅದೇ ಹೇಳಿದ್ನಲ್ಲ, ನೀರು ಕೇಳಿದ್ದು ಒಂದು ನೆವಾಗಿ 12 ಗಂಟೆಗೆ ಫೋನ್ ಹಚ್ಚಿ ಅಂತಂದು ನಾನು ಆ ಅವಿಗೆ ಹೋಗಿ ಕೇಳಿದ್ರೆ, ಇಲ್ಲ ಬೆಳಗ್ಗೆ 7 ಗಂಟೆಗೆ ಕೇಳಿದ, ಅಣ್ಣ ನೀರು ಬಂದಾವನವ ಅವಿ, ಒಂದಿಷ್ಟು ನೀರು ಕೊಡು ಅಂತ ಕೇಳಿದ. ಆಕೆ ಅವಿ ಹೇಳ್ಯಾಳ. ಇಷ್ಟೆಲ್ಲ ಮುಗಿದ ಮೇಲೆ ನೋಡಿರಿ, ನಮ್ಮ ತಮ್ಮನ ಮೇಲೆ ನೀವು ಇಷ್ಟು ಮಾಡಿರಲ್ಲ, ದೇವ್ರು ನಿಮ್ಗೆ ತೋರಿಸಲಿ ಅಂತ ಇಷ್ಟು ಹೇಳಿ ನಾ ಬಂದೀನಿ. ಈಗ ನಾನು ಫೋನ್ ಏನು ಹೇಳ್ತಾನವ, ನೀ ಜಾತಿ ಬಗ್ಗೆ ಮಾತಾಡಿ ಹೋದ ಸರಿ ನಾನು ನಿನಗೆ ಬಿಟ್ಟೀನಿ, ನಿಮ್ಮ ಅಪ್ಪ ಹುಟ್ಟಿದ್ರೆ ಬಾ, ನಿಮ್ಮ ತಮ್ಮನಿಗೆ ಬಿಡಿಸ್ಕೊಂಬಾ ಅಂತ ಇಷ್ಟೆಲ್ಲ ನನಗೆ ಕೀಳಾಗಿ ಮಾತಾಡ್ತಾನೆ. ಎಲ್ಲ ಅಪವಾದ ಹೊರಿಸಿ, ಎಲ್ಲ ಹೊಡಿದು ಮಾಡಿ, ಎಲ್ಲ ಅವನು ಮಾನಹಾನಿ ಮಾಡಿ, ಒಳ್ಳೆ ಜಾತಿ ಬಗ್ಗೆ ಇವರು ಅಹಂ ತೋರಿಸುವಂಥ ಇಂಥ ಜನರ ಜೋಡಿ ಇದ್ರಾಗ ನಮ್ಮ ಮುಸ್ಲಿಮ್ಸು ಸೇರಿಸ್ಕೊಂಡಾರ. ಯಾಕೆ ಸೇರ್ಕೊಂಡಾರಂದ್ರೆ ಆ ಮನೆ ಸಲುವಾಗಿ. ಅವ್ರ ಮನೆಯಲ್ಲಿ 20 ಮಂದಿ ಇದ್ದಾರೆ. ನಮ್ಮ ಮುಸ್ಲಿಮ್ಸ್ ಮನೆಯಲ್ಲಿ 4 ಮಂದಿ ಸುಸ್ತ್ಯಾರು. ಅವ್ರ ಮನೆಯಲ್ಲಿ ಬಾಣೆತನ ಅದು ಅಂತ ಇದು ಅಂತ. ಹೀಗಾಗಿ ಕಾಲನಿಯೊಳಗೆ ಆಲ್ರೆಡಿ ಒಂದು 2-3 ಮನೆ ಹಿಡ್ಕೊಂಡಾರ ಅವರು. ಈಗ ನಮ್ಮ ಮನೆ ಮೇಲೆ ಕಣ್ಣು ಹಾಕ್ಯಾರ ಅವರು. ಆ ಒಂದು ಒಕ್ಕಲಿಗೆರ ಹುಗುನ್ ಹಿಡ್ಕೊಂಡು ತಮ್ಮ ಬೆಳೆ ಬೇಯಿಸ್ಕೊಳಕ್ಕೆ ಇವ್ರು ನಮ್ಮ ಮುಸ್ಲಿಮ್ಸ್ ಆಟ ಆಡಾಕೊಂತಾರೆ. ಯಾವ ದೇವರು ಮೆಚ್ಚಂಗಿಲ್ಲ ರೀ, ಯಾವ ದೇವರು ಮೆಚ್ಚಂಗಿಲ್ಲ. ಇಷ್ಟೊಂದು ನೋವು ಕೊಡುವುದನ್ನು ಯಾವ ದೇವರು ಮೆಚ್ಚಂಗಿಲ್ಲ ರೀ. ನಿಮಗೆ ನೀವು ಸರ್ವನಾಶ ಆಗಕ್ಕೆ ಈ ಥರ ಇನ್ನೊಬ್ಬರು ಉಸಿರು. ನಮ್ಮ ಇಸ್ಲಾಂ ಏನು ಹೇಳೈತಿ? ಅವ್ರ ಒಕ್ಕಲಿಗೆರ ತಪ್ಪು ಮಾಡ್ಲಿಕ್ಕೆ ಕ್ಷಮಿಸೋನವ್ರಿಗೆ ನೀವು ಮುಸಲ್ಮಾನರಾಗಿ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿತೀರಲ್ಲ, ಏನು ಹೇಳ್ತೈತ್ರಿ? ನಮ್ಮ ಒಂದು ಲಾಭಕ್ಕಾಗಿ ಇನ್ನೊಬ್ಬರಿಗೆ ಉಸಿರು ಹಾಕಿಸ್ಬಾರ್ದು, ಇನ್ನೊಬ್ಬರ ಒಂದು ಕಣ್ಣೀರು ಹಾಕಿಸ್ಬಾರ್ದು ಅಂತ ಹೇಳ್ತೈತಿ ಇಸ್ಲಾಂ. ಆದರೆ ನೀವು ಯಾವ ಥರದ ಮುಸಲ್ಮಾನ್ರಿ ನೀವು? ಅವ್ರ ಒಕ್ಕಲಿಗೆರೇನು ತಪ್ಪು ಮಾಡಲಿ, ಅವ್ರಿಗೆ ತಿಳಿಲಾರ್ದ ತಪ್ಪು ಮಾಡ್ತಾರೆ. ಅವ್ರ ಹೆಸರು ಹೇಳೋದು ಬೇಡ. ಆದರೆ ಅಲ್ಲ ಅದನ್ನಲ್ಲ, ಅಲ್ಲ ತೋರಿಸ್ಲಿ ಅವ್ರಿಗೆ. 2 ತಿಂಗಳದೊಳಗೆ ತೋರಿಸ್ಲಿ. ಅದನ್ನು ನಾವು ವಿಡಿಯೋ ಮಾಡ್ತೀನಿ ರೀ. ಅವ್ರಿಗೆ ಏನಾಯ್ತು ಏನಿಲ್ಲ ಅನ್ನೋದು ನಾವು ವಿಡಿಯೋ ಮಾಡ್ತೀನಿ. ಅದನ್ನು ನಾನು ಏನು ರೀ ದೇವ್ರಿ.